Hello everyone, I am Sachin, studying in SCA College Davangere, BCA. I discussed about the concept conditional statement. Conditional statement in CA ನಾವೇಂತ ಕರಿತೀವಿ ಅಂದ್ರೆ ಯೂಸ್ ಟು ಎಕ್ಸಿಕ್ಯೂಟ್ ಆಫ್ ದಿ ಬ್ಲಾಕ್ ಆಫ್ ದಿ ಕೋಡ್. ನಾವು ಬ್ಲಾಕ್ ಆಫ್ ದಿ ಕೋಡಿಗೆ ಕಂಡೀಷನಲ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ತೀವಿ. ಕಂಡೀಷನಲ್ ಸ್ಟೇಟ್ಮೆಂಟ್ಗೆ 3 ಟೈಪ್ಸ್ ಬರ್ತವೆ. ಇಫ್ ಎಲ್ಸ್ ಲ್ಯಾಡರ್ ಅಂತ. ಫಸ್ಟ್ ಒಂದೊಂದೇ ಡಿಸ್ಕಸ್ ಮಾಡ್ಕೊಂತ ಹೋಗೋಣ. ಇಫ್ ಅಂದ್ರೆ ಏನಂತ ಫಸ್ಟ್. If statement. The if statement is execute a block of the code in condition let's the true. ಈಗ ಇಲ್ಲಿ ಸಿಂಟ್ಯಾಕ್ಸ್ ಬರ್ತೀನಿ ನೋಡ್ರಿ. ಈ ಕಂಡೀಷನ್ ಒಳಗೆ ನಾನು ಟ್ರೂ ಕೊಟ್ರೆ ಮಾತ್ರ ಈ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ, ಇಲ್ಲ ಅಂದ್ರೆ ಈ ಕೋಡ್ ಹೊರಗೆ ಬರುತ್ತೆ. ಇಫ್ ಒಳಗೆ ಕಂಡೀಷನ್ ಕೊಟ್ರೆ ಟ್ರೂ ಇದ್ರೆ ಮಾತ್ರ ಈ ಬ್ಲಾಕ್ ಆಫ್ ದಿ ಕೋಡ್ ಎಕ್ಸಿಕ್ಯೂಟ್ ಆಗುತ್ತೆ, ಇಲ್ಲಾಂದ್ರೆ ಎಕ್ಸಿಕ್ಯೂಟ್ ಆಗಲ್ಲ. ಅದೇ ಒಂದು ಪ್ರೋಗ್ರಾಮ್ ಮುಖಾಂತರ ನೋಡೋಣ. ಅಂದ್ರೆ ಎರಡು ಇಂಟೀಜರ್ ವ್ಯಾಲ್ಯೂ ತಗೊಂತೀನಿ. ಇಫ್ ಎ ಗ್ರೇಟರ್ ದನ್ ಬಿ ಹಾಕ್ತೀನಿ, ಅಂದ್ರೆ 10 20ಕ್ಕಿಂತ ದೊಡ್ಡದ ಅಂತ ಕೇಳ್ತದ. ಆ ಕಂಡೀಷನ್ ಫಾಲ್ಸ್ ಆಗುತ್ತೆ. ಪ್ರಿಂಟ್ ಆಗಿ ಮಾತ್ರ ಗ್ರೇಟರ್ ಅಂತ ಪ್ರಿಂಟ್ ಆಗಲಿ. ಈಗ ನೋಡಿ ರನ್ ನೋಡ್ತೀನಿ, ಏನು ಪ್ರಿಂಟ್ ಆಗಿರಲ್ಲ. ಯಾಕಂದ್ರೆ ಕಂಡೀಷನ್ಸ್ ಫಾಲ್ಸ್ ಆಗಿತ್ತು, ಅದಕ್ಕೆ ಏನು ಪ್ರಿಂಟ್ ಆಗಿಲ್ಲ. ಇಲ್ಲ ನಾನು ಎ ವ್ಯಾಲ್ಯೂ ಸ್ವಲ್ಪ ಇನ್ಕ್ರೀಸ್ ಮಾಡ್ತೀನಿ, ಈಗ ಪ್ರಿಂಟ್ ಆಗುತ್ತೆ ಎ ಇಸ್ ಗ್ರೇಟರ್ ಅಂತ. ಇಷ್ಟೇ. ಇಫ್ ಒಳಗೆ ನಾವು ಕಂಡೀಷನ್ ಕೊಡ್ತೀವಲ್ಲ, ಆ ಕಂಡೀಷನ್ ಟ್ರೂ ಇದ್ರೆ ಮಾತ್ರ ಒಳಗೆ ಬಂದು ಎಕ್ಸಿಕ್ಯೂಟ್ ಆಗುತ್ತೆ. ನಾವಿಲ್ಲಿ ಆಪರೇಷನ್ ಕೊಡ್ತೀವಿ. ಓಲ್ಡ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೆ. ಲಾಜಿಕ್ ಆಪರೇಷನ್, ರಿಲೇಷನ್ ಆಪರೇಷನ್, ಅರ್ಥಮೆಟಿಕ್ ಆಪರೇಷನ್ ಅವೆಲ್ಲ ಇಲ್ಲಿ ಕೊಡ್ಬೋದು. ಇಲ್ಲಿ ಕೊಟ್ಮೇಲೆ ಈ ಕಂಡೀಷನ್ ಟ್ರೂ ಆದ್ರೆ ಮಾತ್ರ ಈ ಸ್ಟೇಟ್ಮೆಂಟ್ ಬಂದು ವರ್ಕ್ ಆಗುತ್ತೆ, ಇಲ್ಲಾಂದ್ರೆ ವರ್ಕ್ ಆಗಲ್ಲ. ಈಗ ನೆಕ್ಸ್ಟ್ ಕಂಡೀಷನಲ್ ಸ್ಟೇಟ್ಮೆಂಟ್ ಹೋಗೋಣ. ಇಫ್ ಎಲ್ಸ್ ಕಂಡೀಷನಲ್ ಸ್ಟೇಟ್ಮೆಂಟ್. If the if else statement is provides an alternative block of the code to execute when the condition is false. ಅಂದ್ರೆ ನಾವು ಕಂಡೀಷನ್ ಕೊಡ್ತೀವಲ್ಲ ಒಳಗೆ, ಆ ಕಂಡೀಷನ್ ಟ್ರೂ ಆದ್ರೆ ಈ ಸ್ಟೇಟ್ಮೆಂಟ್ ವರ್ಕ್ ಆಗುತ್ತೆ. ಅಕಸ್ಮಾತ್ ಈ ಕಂಡೀಷನ್ ಫಾಲ್ಸ್ ಆದ್ರೆ ಎಲ್ಸ್ ಬ್ಲಾಕ್ ಬಂದು ವರ್ಕ್ ಆಗುತ್ತೆ. ಅದೇ ಹೇಳ್றது ಇಲ್ಲಿ ಸ್ಟೇಟ್ಮೆಂಟ್ ಪ್ರೊವೈಡ್ ಆಲ್ಟರ್ನೇಟಿವ್ ಬ್ಲಾಕ್. ಈ ಬ್ಲಾಕ್ ವರ್ಕ್ ಆಗ್ಬೋದು, ಈ ಬ್ಲಾಕ್ ವರ್ಕ್ ಆಗ್ಬೋದು. ಈ ಕಂಡೀಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದೇ ಒಂದು ಮುಖಾಂತರ ಪ್ರೋಗ್ರಾಮ್ ಮುಖಾಂತರ ನೋಡೋಣ. ಆದ್ರೆ ಈಗ ಇಫ್ ಕಂಡಿಡ್ತೀನಿ, ಈಗ ಎಲ್ಸ್ ಹಾಕಿದ್ರೆ ಸಾಕು. ಒಂದು ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಹಾಕ್ತೀನಿ. ಬಿ ಇಸ್ ಎ ಗ್ರೇಟರ್ ಅಂತ ಪ್ರಿಂಟ್ ಆಗಲಿ. ಈಗ ಪ್ರಿಂಟ್ ಎಫ್ ಗೆ ಇಲ್ಲಿ ಎ ಲೆಸ್ ದೆನ್ ಹಾಕ್ಬಿಡ್ತೀನಿ. ಈ ಕಂಡೀಷನ್ ಫಾಲ್ಸ್ ಆಗುತ್ತೆ, ಬಿ ಇಸ್ ಎ ಗ್ರೇಟರ್ ಅಂತ ಪ್ರಿಂಟ್ ಆಗುತ್ತೆ. ಬಿ ಇಸ್ ಎ ಗ್ರೇಟರ್ ಅಂತ ಪ್ರಿಂಟ್ ಆಗುತ್ತೆ. ಅಂದ್ರೆ ಇಲ್ಲಿ ಗ್ರೇಟರ್ ದನ್ ಹಾಕಿದ್ರೆ ಈ ಕಂಡೀಷನ್ ವರ್ಕ್ ಆಗ್ತೈತೆ, ಈ ಗ್ರೇಟರ್ ದನ್ ಹಾಕಿದ್ರೆ ಈ ಕಂಡೀಷನ್ ವರ್ಕ್ ಆಗುತ್ತೆ. ನೋಡಿ, ಎ ಇಸ್ ಎ ಗ್ರೇಟರ್ ಅಂತ. ಅದೇ ಕಂಡೀಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಯಾವ ಕಂಡೀಷನ್ ಹಾಕ್ತಿವೋ ಈ ಇಫ್ ಒಳಗೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸರಿನಾ? ಈಗ ಇಫ್ ಎಲ್ಸ್ ಲ್ಯಾಡರ್ ನೋಡೋಣ. ಇಫ್ ಎಲ್ಸ್ ಲ್ಯಾಡರ್ ಸ್ಟೇಟ್ಮೆಂಟ್ ಅಂದ್ರೆ ದ ಆಲ್ಸೋ ಮಲ್ಟಿಪಲ್ ಕಂಡೀಷನ್ ಈಸ್ ಟೆಸ್ಟೆಡ್. ಅಂದ್ರೆ ಇಲ್ಲಿ ನಾವು ಮಲ್ಟಿಪಲ್ ಕಂಡೀಷನ್ ಯೂಸ್ ಮಾಡ್ತೀವಿ. ಇಫ್ ಯೂಸ್ ಮಾಡ್ತೀವಿ, ಇಫ್ ಎಲ್ಸ್ ಯೂಸ್ ಮಾಡ್ತೀವಿ, ಎಲ್ಸ್ ಇಫ್ ಯೂಸ್ ಮಾಡ್ತೀವಿ. ಎಲ್ಸ್ ಇಫ್ ಅದ್ರೊಳಗೆ ನಾವು ಇಲ್ಲಿ ಬರೀ 3 ಬರ್ದ್ವಿ ಆ ಇಫ್ ಎಲ್ಸ್ ಆಗಿ. ಇದ್ರಾಗ ಹಂಗಲ್ಲ, ಅದು ವರ್ಕ್ ಆಗಲಿ, ಇದು ವರ್ಕ್ ಆಗುತ್ತೆ, ಇನ್ನೊಂದು ವರ್ಕ್ ಆಗುತ್ತೆ. ಆ ತರ ನಾವು 3 ವೇರಿಯೇಬಲ್ 4 ವೇರಿಯೇಬಲ್ ಇರಿದ್ರೆ ಅದ ಮಲ್ಟಿಪಲ್ ಕಂಡೀಷನ್ ಅನಿಸ್ತೀವಿ. ಅದನ್ನೇ ಒಂದು ಪ್ರೋಗ್ರಾಮ್ ಮುಖಾಂತರ ನೋಡೋದಾದ್ರೆ, ಈಗ ಇನ್ನೊಂದು ತಗೊಂಡ್ಬಿಡೋಣ ವ್ಯಾಲ್ಯೂ ಸಿ ಇಸ್ ಈಕ್ವಲ್ ಟು 20 ಅಂತ. ಇಲ್ಲಿ ಎಲ್ಸ್ ಇಫ್ ತಗಂತೀವಿ ಈಗ. ಸರಿನಾ? ಇವೆರಡೂ ವರ್ಕ್ ಆಗ್ಲಂಗಿದ್ರೆ ಲಾಸ್ಟಿಗೆ ಬಂದು ಇದು ವರ್ಕ್ ಆಗುತ್ತೆ. ತಟ್ಟಿ ಕೊಡ್ತೀನಿ. ಈಗ ಈ ಸ್ಟೇಟ್ಮೆಂಟ್ ವರ್ಕ್ ಆಗಿರುತ್ತೆ ನೋಡ್ರಿ. ಸಿ ಇಸ್ ಎ ಗ್ರೇಟರ್ ಅಂತ ಪ್ರಿಂಟ್ ಆಗಿರುತ್ತೆ. ಇಲ್ಲಿ ಯಾಕೋ ಯಾರು ಬಂತು ಲಾಗ್ ಹಿಡ್ಕೊಂಡು ಚೆಕ್ ಮಾಡ್ತೀನಿ ತಡ್ರಿ.
ಕಂಪೇರ್ ಮಾಡಿಲ್ಲ. ಈಗ ರನ್ ಆಗ್ತದ ನೋಡ್ರಿ. ಸಿ ಗ್ರೇಟರ್ ಅಂತ ಪ್ರಿಂಟ್ ಆಯ್ತು. ಥ್ಯಾಂಕ್ ಯು, ಬಾಯ್. ಇನ್ನು ಲಾಸ್ಟ್ ಉಳಿದಿರೋದು ಇಫ್ ಎಲ್ಸ್ ಇಫ್ ಲ್ಯಾಡರ್. ಇಫ್ ಎಲ್ಸ್ ಇಫ್ ಲ್ಯಾಡರ್ ಅಂದ್ರೆ ನಾವು ಇದ್ರೊಳಗೆ ಮಲ್ಟಿಪಲ್ ಕಂಡೀಷನ್ ಯೂಸ್ ಮಾಡ್ಬೋದು. ಅಂದ್ರೆ ಈಗ 4 ಟೈಪ್ ಅಪ್ಪ. ನಮಗೆ ಇಫ್ ಫಾಲ್ಸ್ ಆಯ್ತು, ಎಲ್ಸ್ ಇಫ್ ಬರ್ತೀನಿ, ಅದು ಕಂಡೀಷನ್ ಫಾಲ್ಸ್ ಆಯ್ತು ನನಗೆ. ಅವಾಗ ಇನ್ನು ಉಳಿದಿದ್ದು ಎಲ್ ಸ್ಟೇಟ್ಮೆಂಟ್, ಅದು ನಮಗೆ ವರ್ಕ್ ಆಗ್ಬೇಕಾ? ಅದೇ ತರ ಇಲ್ಲಿ ಸಿಂಟ್ಯಾಕ್ಸ್ ಬರ್ತೀನಿ ನೋಡ್ರಿ. ಇಫ್ ಒಳಗೆ ಕಂಡೀಷನ್ 1 ಅದು ಎ ಗ್ರೇಟರ್ ದನ್ ಏನಾದ್ರು ಆಗ್ತೀನಿ, ಕಂಡೀಷನ್ ಫಾಲ್ಸ್ ಆಗುತ್ತೆ, ಅವಾಗ ಈ ಸ್ಟೇಟ್ಮೆಂಟ್ ವರ್ಕ್ ಆಗಲ್ಲ. ನೆಕ್ಸ್ಟ್ ಜಂಪ್ ಆಗುತ್ತೆ, ಈ ಸ್ಟೇಟ್ಮೆಂಟ್ ಆಗುತ್ತೆ ಎಲ್ಸ್ ಇಫ್ಗೆ. ಈ ಕಂಡೀಷನ್ ವರ್ಕ್ ಆಗಲ್ಲ, ಈಗ ವರ್ಕ್ ಆಗಲ್ಲ, ಕೊನೆಗೆ ಉಳಿದಿದ್ದು ಎಲ್ಸ್ ಇಫ್, ಅವಾಗ ಈ ಸ್ಟೇಟ್ಮೆಂಟ್ ವರ್ಕ್ ಆಗುತ್ತೆ. ಹಂಗೆ ಒಂದು ಪ್ರೋಗ್ರಾಮ್ ಮುಖಾಂತರ ನೋಡೋದಾದ್ರೆ ಅಲ್ಲಿ 3 ವೇರಿಯಬಲ್ ತಗೊಂಡಿದ್ದೀನಿ. ಫಸ್ಟ್ ಇಫ್ ಒಳಗೆ ಎ ಗ್ರೇಟರ್ ದೆನ್ ಬಿ ಅಂತ ಒಂದು ಚೆಕ್ ಮಾಡ್ತೀನಿ, ಇಲ್ಲ ಅಂಡ್ ಆಪರೇಟರ್ ಹಾಕಿ ಬಿ ಎನ ಗ್ರೇಟರ್ ದೆನ್ ಸಿ ಜೊತೆ ಕಂಪೇರ್ ಮಾಡ್ತೀನಿ. ಏನ ಈಗ ಎಲ್ ಜೊತೆಗೂ ಕಂಪೇರ್ ಮಾಡ್ತಿದ್ದೀನಿ, ಎನ ಬಿ ಜೊತೆ ಕಂಪೇರ್ ಮಾಡ್ತಿದ್ದೀನಿ, ಸಿ ಜೊತೆ ಕಂಪೇರ್ ಮಾಡ್ತಿದ್ದೀನಿ. ಅವೆರಡು ಟ್ರೂ ಆಗಿದ್ರೆ ಪ್ರಿಂಟ್ ಎಫ್ ಗೆ ಎ ಈಸ್ ಗ್ರೇಟರ್ ಅಂತ ಪ್ರಿಂಟ್ ಆಗುತ್ತೆ. ಅಕಸ್ಮಾತ್ ಈ ಕಂಡೀಷನ್ ಎಲ್ಲ ಫಾಲ್ಸ್ ಆದ್ರೆ ಎಲ್ಸ್ ಇಫ್ ಬರುತ್ತೆ. ಎಲ್ಸ್ ಇಫ್ ಬಂದು ಇನ್ನು ಉಳಿದಿದ್ದೇನು ಬಿ ಕಂಪೇರ್ ಮಾಡ್ಬೇಕು. ಬಿ ಗ್ರೇಟರ್ ದೆನ್ ಸಿನ್ ಕಂಪೇರ್ ಮಾಡ್ತೀನಿ. ಕಂಪೇರ್ ಮಾಡಿದ್ರೆ ಈ ಕಂಡೀಷನ್ ಎಲ್ಲ ಟ್ರೂ ಆದ್ರೆ, ಈ ಬ್ಲಾಕ್ ಟ್ರೂ ಆದ್ರೆ ಎಂತ ಪ್ರಿಂಟ್ ಆಗಬೇಕು? ಬಿ ಈಸ್ ಎ ಗ್ರೇಟರ್ ಅಂತ ಪ್ರಿಂಟ್ ಆಗಿ. ಇವೆರಡೂ ಕಂಡೀಷನ್ ಎಲ್ಲಾರ ಫಾಲ್ಸ್ ಆದ್ರೆ ಎಲ್ಸ್ ಬ್ಲಾಕ್ ಬಂದು ಏನಂತ ಎಕ್ಸಿಕ್ಯೂಟ್ ಆಗ್ಲಿ, ಸಿ ಈಸ್ ಗ್ರೇಟರ್ ಅಂತ ಪ್ರಿಂಟ್ ಆಗುತ್ತೆ. ಈಗ ಇದು ನೋಡಿ, ಡಿಬಗ್ ಮಾಡಿ ನೋಡೋದಾದ್ರೆ ಸಿ ಈಸ್ ಎ ಗ್ರೇಟರ್ ಅಂತ ಪ್ರಿಂಟ್ ಆಯ್ತು. ಅಂದ್ರೆ ಇಲ್ಲಿ ಕಂಪೇರ್ ಮಾಡ್ತೈತಿ 10 ಗ್ರೇಟರ್ ದೆನ್ 20 ಕಂಡೀಷನ್ ಫಾಲ್ಸ್ ಆಯ್ತು, ಸರಿನಾ? 10 ಗ್ರೇಟರ್ ದೆನ್ 30 ಕಂಡೀಷನ್ ಫಾಲ್ಸ್ ಆಯ್ತು. ಎರಡೂ ಕಂಡೀಷನ್ ಫಾಲ್ಸ್ ಆದ್ರೆ ಈ ಸ್ಟೇಟ್ಮೆಂಟ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗಲ್ಲ, ನೆಕ್ಸ್ಟ್ ಈ ಬ್ಲಾಕ್ ಬರುತ್ತೆ. ಇಲ್ಲಿ ಬಿ ಎಕ್ 20 ಐತೆ, ಗ್ರೇಟರ್ ದೆನ್ 30 ಐತೆ, ಕಂಡೀಷನ್ ಫಾಲ್ಸ್ ಆಯ್ತು. ಈ ಕಂಡೀಷನ್ಸ್ ಫಾಲ್ಸ್ ಆದ್ರೆ ನೆಕ್ಸ್ಟ್ ಈ ಕಂಡೀಷನ್ ಬಂತು, ಇನ್ನು ಉಳಿದಿದ್ದಿದೆ ಸಿ ಉಳಿತು, ಸಿ ಈಸ್ ಎ ಗ್ರೇಟರ್ ಅಂತ ಪ್ರಿಂಟ್ ಆಗುತ್ತೆ. ಅರ್ಥ ಆಯ್ತು ಅಂತ ಹೇಳ್ತೀನಿ. ಬಾಯ್.